ಜಾನು ಏನು ಒಬ್ಬೊಬ್ಳೆ ಮಾತಾಡ್ಕೋತಿದ್ಯಾ? ಏನೂ ಇಲ್ಲ ಶ್ರೀ. ಶ್ರೀ, ಮಧುಮಿತಾ ಅವರು ಇವತ್ತು ಡಿನ್ನರಿಗೆ ಇನ್ವೈಟ್ ಮಾಡಿದಾರಂತೆ. ಹೌದು. ಹೋಗೋದಕ್ಕೆ ನೀನು ಒಪ್ಕೊಂಡಿದ್ಯಂತೆ? ಮತ್ತೆ ಯಾಕೆ ನನಗೆ ಒಂದು ಮಾತು ಹೇಳಲಿಲ್ಲ? ಜಾನು, ಮೊದಲೇ ನಿಮಗೆ ಮಧುಮಿತಾ ಅವ್ರು ಕಂಡ್ರೆ ಆಗಲ್ಲ. ಇನ್ನು ಅವ್ರ ಮನೆ ಡಿನ್ನರ್ ಕರೆದಿದ್ದಾರೆ ಅಂದರೆ ನೀನು ಬರಲ್ಲ ಅಂತ ಗೊತ್ತಿತ್ತು. ಇನ್ನು ನಾನು ಹೋಗೋದನ್ನು ವಿರೋಧಿಸ್ತೇ ಅನಿಸ್ತು. ಅದಕ್ಕೆ ಶ್ರೀ, ಮದುವೆ ಆದಾಗಿಂದ ಇವತ್ತುವರೆಗೂ ಒಂದ್ಸಲಿನೂ ನೀನು ನನ್ನನ್ನು ಬಿಟ್ಟು ಒಬ್ಬನೇ ಊಟಕ್ಕೆ ಹೋಗಿಲ್ಲ. ಇವತ್ತು ಇಷ್ಟ ಇಲ್ಲ ಜಾನು. ಮತ್ತೆ ಯಾಕೆ ಒಪ್ಕೊಂಡೆ? ಜಾನು, ಮಧುಮಿತಾ ಅವ್ರು ನನಗೆ ಬಿಸ್ನೆಸ್ ಕ್ಲೈಂಟ್. ಅದಕ್ಕೂ ಮುಖ್ಯವಾಗಿ ಅವ್ರ ಬಗ್ಗೆ ನನಗೆ ಒಂದು ಒಳ್ಳೆ ಅಭಿಪ್ರಾಯ ಇದೆ. ಹೇ ಪ್ಲೀಸ್, ಮತ್ತೆ ಇದಕ್ಕೂ ತಪ್ಪಾರ್ಥ ಮಾಡ್ಕೋಬೇಡ. ಇದುವರೆಗೂ ನಮ್ಮಿಬ್ರು ಮಧ್ಯೆ ಯಾವುದೇ ಮುಚ್ಚುಮರೆ ಇರಲಿಲ್ಲ. ಆದರೆ ಈಗ ನಿನಗೆ ಅವ್ರ ಬಗ್ಗೆ ಇರೋ ಅಪನಂಬಿಕೆಯಿಂದ ನಾನು ಮುಚ್ಚುಮರೆ ಮಾಡಲೇಬೇಕಾದ ಸಿಚುವೇಶನ್ ಬಂದಿದೆ. ನಾನು ಮಧುಮಿತಾ ಅವ್ರ ಮನೆಗೆ ಊಟಕ್ಕೆ ಬಂದರೆ ನಿನಗೆ ಸಂತೋಷ ಆಗುತ್ತಾ ಶ್ರೀ? ಅವ್ರ ಬಗ್ಗೆ ಇರೋ ಎಲ್ಲ ಪ್ರೆಜುಡಿಸ್ನ ಮರೆತು ನೀನಾಗ ಇಷ್ಟಪಟ್ಟು ಬಂದರೆ ಮಾತ್ರ ಬರ್ತೀನಿ. ನಿಜವಾಗ್ಲೂ? ನಿಜವಾಗ್ಲೂ. ನೀನು ನನ್ನ ಜೊತೆಗಿರ್ತೀಯ ಅಂದರೆ ನಾನು ಎಲ್ಲಿಗೆ ಬೇಕಾದರೂ ಬರ್ತೀನಿ, ಯಾರನ್ನು ಬೇಕಾದರೂ ಸಹಿಸ್ಕೋತೀನಿ. ನನಗೆ ಗೊತ್ತಿತ್ತು ಜಾನು, ಯಾವುದೇ ವಿಷಯ ಆಗಿರಲಿ ನೀನು ನನಗೋಸ್ಕರ ಕಾಂಪ್ರಮೈಸ್ ಆಗಿಬಿಡ್ತೀಯ. ಅದಕ್ಕೆ ನೀನಂದ್ರೆ ನನಗೆ ತುಂಬ ಇಷ್ಟ. ಎಲ್ಲರ ಮನೆಯಲ್ಲೂ ಅತ್ತೆ ಸೊಸೆ ಮಧ್ಯೆ ಭಿನ್ನಾಭಿಪ್ರಾಯ ಇರುತ್ತೆ. ಆದರೆ ನಮ್ಮ ಮನೇಲಿ ಆ ಪ್ರಾಬ್ಲಮ್ ಇಲ್ಲ. ಆದ್ರೆ ಜಾನು, ಮಧುಮಿತಾ ಅವ್ರು ನಿನಗೆ ಪರಿಚಯ ಆಗೋದಕ್ಕೂ ಮುಂಚೆನೆ ನಿನ್ನ ಮನಸ್ಸಲ್ಲಿ ಅವ್ರ ಬಗ್ಗೆ ಏನೋ ಅಸಮಾಧಾನ, ಆತಂಕ. ಯಾಕೆ ಜಾನು? ಎಲ್ಲೋ ಮೋಸ್ಟ್ಲಿ ಅವ್ರು ನಿನಗೆ ಹೋದ ಜನ್ಮದಲ್ಲಿ ಅತ್ತೆ ಆಗಿದ್ರು ಅನ್ಸುತ್ತೆ. ಶ್ರೀ, ಅವ್ರನ್ನ ಅತ್ತೆಗಿತ್ತೆ ಅಂತ ಕರಿಬೇಡ. ಅವ್ರು ನಮ್ಮ ಕಂಪ್ನಿ ಕ್ಲೈಂಟ್ ಅಷ್ಟೇ. ಓಕೆ, ಕೂಲ್ ಜಾನು. ನಿನಗೆ ಅಪ್ಸೆಟ್ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ನೀನು ಒಪ್ಕೊಂಡಿರೋದು ದೊಡ್ಡ ವಿಷಯ. ಸರಿ, ಬೇಗ ರೆಡಿಯಾಗು, ನಾನು ರೆಡಿಯಾಗಿ ಬರ್ತೀನಿ. ಇವತ್ತು ಹೋಗ್ತಿರೋದು ಅವ್ರು ಕೊಡ್ತಿರೋ ಡಿನ್ನರಿಗೆ ಅಂದ್ಕೊಂಡಿದೀಯಾ? ಆದರೆ ನನಗೆ ಗೊತ್ತು, ಬಲಿ ಕೊಡೋಕ್ಕೂ ಮುಂಚೆ ಕುರಿನ ಕೊಪ್ಸೋ ಹಾಗೆ ತಾನು ತೋಡಿರೋ ಹಳ್ಳಕ್ಕೆ ಕೆಡವೋದಕ್ಕೆ ಅವಳು ಮಾಡಿರೋ ತಯಾರಿ ಅದು. ನನಗೆಲ್ಲ ಸತ್ಯ ಗೊತ್ತಿದ್ದು ಹೇಳೋಕ್ಕಾಗದೇ ಇರೋ ಪರಿಸ್ಥಿತಿ. ನಿನಗೆ ಅತ್ತೆಗೆ ಅವಳ ಬಗ್ಗೆ ಒಂದು ನೆಗೆಟಿವ್ ಮಾತು ಕೂಡ ಕೇಳೋಕ್ಕಾಗದೇ ಇರೋವಂಥ ಮನಸ್ಥಿತಿ.